ನಮಸ್ಕಾರ ವೀಕ್ಷಕರೇ, 60 ವರ್ಷ ಮೇಲ್ಪಟ್ಟ ಎಲ್ಲ ಪಿಂಚಣಿದಾರರಿಗೆ ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದೇ ಫೆಬ್ರವರಿ 15 ತಾರೀಕ ಮುಂದಗಡೆ ನಿಮಗೆ ಹೊಸ ಗಿಫ್ಟ್ ಗಳನ್ನ ಕೊಡಲಿದ್ದಾರೆ. ಅಂದ್ರೆ ಇದೇ ಒಂದು ಕೇಂದ್ರ ಸರ್ಕಾರ ಏನಿದೆ, ಸೊ ನಿಮಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡದ ಜಮಾ ಆಗತ್ತೆ. ಒಂದ್ ವೇಳೆ ಡಿಸೆಂಬರ್ ತಿಂಗಳದ್ದು ಜಮಾ ಆಗಿಲ್ಲ ಅಂದ್ರೆ ಮುಂದಿನ ಯಾವ ಪಿಂಚಣಿ ಹಣ ಕೂಡ ಜಮಾ ಆಗೋದಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ. ಸೊ ಹಾಗಾದ್ರೆ ಎಲ್ಲ ಹಿರಿಯರು, ಎಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಸೊ ನೀವು ಕೂಡ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಆದಷ್ಟು ವಾಚ್ ಮಾಡಿ. ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗಳು ಕೂಡ ಬಂದಿರುವಂತದ್ದು. ಸೊ ನಿಮಗೆ ಕೆಲಸಗಳನ್ನ ಕೂಡ ಹೇಳಿರುವಂತದ್ದು. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಏನು, ಆ ಒಂದು ಕೆಲಸ ಏನು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋನ ನೋಡ್ಕೊಳ್ಬಹುದು. ಈಗ ಈ ಒಂದು ವೀಕ್ಷಕರೇ, 60 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಸುಮಾರು 7% ಅಥವಾ 6% ಅಷ್ಟು ಈ ರೀತಿಯಾಗಿ ನಿಮಗೆ ಹೆಚ್ಚಳ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು 1000ಕ್ಕೆ 100 ರೂಪಾಯಿನಾದ್ರೂ ಹೆಚ್ಚಳ ಆಗತ್ತೆ. ಅಂದ್ರೆ 1000ಕ್ಕೆ 100 ರೂಪಾಯಿದಿಂದ 200 ರೂಪಾಯಿ, ಸುಮಾರು 200 ರೂಪಾಯಿನಾದ್ರೂ ಹೆಚ್ಚಳ ಆಗತ್ತೆ. ಹಾಗಾದ್ರೆ ನಿಮಗೆ ಪಿಂಚಣಿ 2000 ರೂಪಾಯಿ ಸಿಗ್ತಾ ಇದ್ರೆ ಟೋಟಲಿ 2400 ರೂಪಾಯಿ ನಿಮಗೆ ಹಣ ಸಿಗತ್ತೆ. 3000 ರೂಪಾಯಿ ಸಿಗ್ತಾ ಇದ್ರೆ 3600 ರೂಪಾಯಿ ಹಣ ನಿಮಗೆ ಸಿಗತ್ತೆ. ಈ ರೀತಿ ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ನಿಮ್ಗೂ ಇಲ್ಲತ್ತೇನಿಲ್ಲ. ಸೊ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಮಾಡ್ತಾರೆ. ಈಗ ನೋಡಿ, ಅಂಗವೈಕಲ್ಯತೆ ಎಷ್ಟು ಹೆಚ್ಚಳ ಆಗಿರತ್ತೆ ಅಷ್ಟು ಹಣ ಹೆಚ್ಚಳ ಸಿಗತ್ತೆ ನಿಮಗೆ. ಈಗ ಸುಮಾರು ಒಬ್ಬರಿಗೆ ಕೈ ಇಲ್ಲಪ್ಪ ಅಂದ್ರೆ ಅವರಿಗೆ ಇಂತಿಷ್ಟಂತ ಅಂದ್ರೆ ಸುಮಾರು 2000 ರೂಪಾಯಿ ಸಿಗತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಒಂದ್ ಕೈ ಅಲ್ಲ, 2 ಕೈ ಇಲ್ದವರಿಗೆ 4000 ರೂಪಾಯಿ ಸಿಗತ್ತೆ. ಈ ರೀತಿ ಇನ್ನು 2 ಕೈಗಳು ಇಲ್ಲ, ಒಬ್ಬಗೆ ಕಣ್ಣಿಲ್ಲ, ಈ ರೀತಿ ಹೆಚ್ಚಳ ಅಂಗವೈಕಲ್ಯತೆ ಎಷ್ಟು ಹೆಚ್ಚಳ ಆಗತ್ತೆ ನೋಡಿ, ಅಷ್ಟು ಹೆಚ್ಚಳ ನಿಮ್ಗೆ ಹಣ ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಗೆ ಬಹಳಷ್ಟು ಹೆಲ್ಪ್ ಫುಲ್ ಆಗುವಂತಹ ಒಂದು ಮಾಹಿತಿಗಳನ್ನ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅಂದ್ರೆ ನಿಮಗೋಸ್ಕರ ಒಂದು ಆಪ್ ಕೂಡ ರಿಲೀಸ್ ಮಾಡಲಿದೆ. ಸೊ ಒಂದು ವೇಳೆ ರಿಲೀಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಈ ರೀತಿ ರಿಲೀಸ್ ಮಾಡಬೇಕು ಅನ್ನುವಂತಹ ಮಾಹಿತಿ ಕೂಡ ಬಹಳಷ್ಟು ಜನರಿಂದ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಅನಿಸಿಕೆ ಕೂಡ ಸರ್ಕಾರಕ್ಕೆ ಮನವಿ ಕೂಡ ಅದೇ. ಯಾಕಂದ್ರೆ ಆಪ್ ಅನ್ನ ರಿಲೀಸ್ ಮಾಡೋದ್ರಿಂದ ನಿಮಗೋಸ್ಕರ ನೀವು ಅಲ್ಲಿ ಹೋಗಿ ಬ್ಯಾಂಕ್ ಅಕೌಂಟ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳೋದು, ಬ್ಯಾಂಕ್ ಗಳಿಗೆ ಹೋಗಿ ಅಕೌಂಟ್ ಗಳಿಗೆ ಹಣ ಜಮಾ ಆಗಿದೆ ಇಲ್ಲ ಅನ್ನೋದನ್ನ ನೋಡ್ಕೊಳ್ಳೋದು, ಈ ರೀತಿ ಬಹಳಷ್ಟು ಹಿರಿಯರು ಮಾಡ್ತಾ ಇರ್ತಾರೆ. ಇನ್ನು ಅಂಗವಿಕಲರು ಕೂಡ ಮಾಡ್ತಾ ಇರ್ತಾರೆ. ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರತ್ತೆ ಹಿರಿಯರಿಗೂ ಕೂಡ ಈ ಕಡೆ, ಅಂಗವಿಕಲರಿಗೂ ಕೂಡ. ಆದ್ರೂ ಸಹಿತ ಕಷ್ಟಪಟ್ಟು ಹೋಗಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಏನಾದ್ರೂ ನಮಗೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಣ ತೆಗಿಲಿಕ್ಕೆ ಹೋಗಿರ್ತಾರೆ. ಆದ್ರೆ ಹಣನೇ ಇರೋದಿಲ್ಲ, ಇನ್ನು ಜಮಾನೆ ಆಗಿರೋದಿಲ್ಲ. ಸೊ ಹೀಗಾಗಿ ನಿಮಗೆ ಆದಷ್ಟು ಸಂಕಷ್ಟನೇ ಆಗತ್ತೆ ಹೊರತು ಅದರಿಂದ ನಿಮಗೆ ಅನುಕೂಲ ಏನಾಗೋದಿಲ್ಲ. ಹೀಗಾಗಿ ನಿಮ್ಗೆ ಒಂದು ಆಪ್ ಅನ್ನ ಒಂದು ರಿಲೀಸ್ ಮಾಡಿದ್ರೆ ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಹೆಸರಲ್ಲಿ. ಸೊ ನಿಮ್ಮ ಅಕೌಂಟ್ಸ್ ಗಳಿಗೆ ಹಣ ಬಂದಿದನ ಇಲ್ವಾ, ಯಾವ ಪಿಂಚಣಿ, ಯಾವ ತಿಂಗಳ ಪಿಂಚಣಿ ಜಮಾ ಆಗಿದೆ, ಯಾವ ತಿಂಗಳದು ಪೆಂಡಿಂಗ್ ಉಳಿದಿದೆ, ಪ್ರತಿಯೊಂದನ್ನ ಆ ಒಂದು ಆಪ್ ಮುಖಾಂತರ ತಿಳ್ಕೊಳ್ಬಹುದು. ಸೊ ನಿಮ್ಮ ಡೀಟೇಲ್ಸ್ ಏನಿದೆಯಲ್ಲ, ಸೊ ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತದೆ. ಸೊ ಅಲ್ಲಿಂದ ನೀವು ಎಲ್ಲನೂ ಕೂಡ ನೋಡ್ಕೊಳ್ಬಹುದು. ಹೀಗಾಗಿ ಆ ಒಂದು ಆಪ್ ಅತಿ ಅವಶ್ಯಕ. ಸೊ ಡಿಜಿಟಲೀಕರಣ ಆದಷ್ಟು ಅವಶ್ಯಕತೆ ಆಗತ್ತೆ. ಯಾಕಂದ್ರೆ ಸುಮ್ನೆ ಈಗ ನೋಡಿ, ಹೋಗಿ ಹಿರಿಯರಿಗೆ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ, ಅಥವಾ ಒಬ್ಬೊಬ್ರು ರಿಕ್ಷಾ ಮಾಡ್ಕೊಂಡು ಹೋಗ್ತಿರ್ತಾರೆ, ಒಬ್ಬೊಬ್ರು ನಡ್ಕೊಂಡೇ ಹೋಗ್ತಿರ್ತಾರೆ ಎಷ್ಟೊಂದು ದೂರ. ಸೊ ಇದೆಲ್ಲನೂ ಕೂಡ ತಪ್ಪತ್ತೆ. ಅವ್ರಿಗೆ ಮತ್ತಷ್ಟು ಇದರಿಂದ ಹೆಲ್ಪ್ ಆಗತ್ತೆ ಅನ್ನುವಂತಹ ಮಾಹಿತಿ ಪ್ರಕಾರ ನಾನು ಸರ್ಕಾರಕ್ಕೆ ಮನವಿ, ಆದಷ್ಟು ಆಪ್ ಅನ್ನ ರಿಲೀಸ್ ಮಾಡಿದ್ರೆ ಮತ್ತಷ್ಟು ಒಳ್ಳೇದಾಗತ್ತೆ ಹಿರಿಯರಿಗೆ ಅಥವಾ ಅಂಗವಿಕಲರಿಗೆ. ಇನ್ನು ಈ ಒಂದು ಪ್ರತಿಯೊಬ್ರು ಕೂಡ ಮಾಡ್ಬೇಕಾಗಿರುವಂತಹ ಕೆಲಸ ಆದ್ರೂ ಏನು, ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನಮ್ಗೆ ಹಣ ಸಿಗೋದಿಲ್ವಾ? ಸೊ ಪ್ರತಿಯೊಂದನ್ನ ನಾನು ಹೇಳ್ತೀನಿ, ಅದಕ್ಕೆ ಎಕ್ಸಾಂಪಲ್ ಸಮೇತನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಕೇಳಿ. ಪ್ರತಿಯೊಬ್ರು ಕೂಡ ಗಮನ ಇಟ್ಟು ಕೇಳ್ಕೊಳ್ಳಿ. ಈಗ ಹಣ ಜಮಾ ಆಗ್ತಾ ಇದ್ರೆ ಒಂದು ವೇಳೆ ಮುಂದೆ ಹಣ ಜಮಾ ಆಗೋದು 1 ತಿಂಗಳದ್ದು ಬಂದ್ ಆಗಿದ್ರು ಸಹಿತ ನಿಮಗೆ ಮುಂದೆ ಹಣ ಜಮಾ ಆಗೋದಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಅವಾಗ ನೀವು ಈ ಒಂದು ವಿಡಿಯೋನ ನೋಡ್ಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದರ ಬದಲಾಗಿ ಈಗ್ಲೇ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ. ಸೊ ವೀಕ್ಷಕರೇ, ನಿಮಗೆ ನಿಮ್ಗೆ ತಿಳಿಸ್ತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕು. ಯಾರಪ್ಪ ಅಂದ್ರೆ ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ, ಯಾರಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅವರು ಮಾತ್ರ. ಉಳಿದವ್ರು ಏನಿಲ್ಲ, ಉಳಿದವ್ರು ತಿಳ್ಕೊಳ್ಳಿ, ಆದ್ರೆ ನೀವು ಸಬ್ಮಿಟ್ ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಗೂ ಕೂಡ ಹಣ ನಿಂತೋಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ನೀವು ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ
ಯಾವ ಪ್ರಮಾಣ ಪತ್ರ ಅಂದ್ರೆ ಜೀವಿತ ಪ್ರಮಾಣ ಪತ್ರ, ನೀವು ಬದುಕಿದಿರಾ ಅನ್ನುವಂತಹ ಪ್ರೂಫ್ ಅನ್ನ ನೀವು ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಎಲ್ಲಿ ಹೋಗಿ ಕೊಡ್ಬೇಕು, ಏನೇನ್ ಮಾಡ್ಬೇಕು, ಪ್ರೊಸೆಸಿಂಗ್ ಹೇಗಿರುತ್ತೆ, ಯಾವ ಕಾರಣಕ್ಕಾಗಿ ಕೊಡ್ಬೇಕು, ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಅನ್ನುವಂಥದ್ದನ್ನ ಹೇಳೋದಾದ್ರೆ ವೀಕ್ಷಕರ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅನ್ನಭಾಗ್ಯ ಯೋಜನೆನೇ ನಾವು ತೆಗೆದುಕೊಳ್ಳೋಣ. ನಮ್ಮ ಒಂದು ರಾಜ್ಯದಲ್ಲಿ ಇದು ಒಂದು ಬೆಸ್ಟ್ ಸ್ಕೀಮ್ ಇದೆ ಅಂತ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಈಗಾಗಲೇ 170 ರೂಪಾಯಿದಂತೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಹಣವನ್ನ ಪಡಿತಾ ಇದ್ದೀರಿ. ಓಕೆನಾ. ಸೊ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಯಾರಾದ್ರೂ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ನೀವ್ ಏನ್ ಮಾಡ್ತಾ ಇದ್ರಿ, ಅಕ್ಕಿ ಹಣವನ್ನ ಪಡಿತಾ ಇದ್ರಿ. ಅಕ್ಕಿ ಕೂಡ 5 ಕೆಜಿ ಪಡಿತಾ ಇದ್ರಿ. ನೀವೇ ಪಡಿತಾ ಇದ್ರಿ ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಘಟನೆ ನಡೆದಿದೆ. ಅದಕ್ಕೋಸ್ಕರ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಳ್ಳಿರುವಂತದ್ದು, ಈ ಒಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಯಾಕಪ್ಪ ಅಂದ್ರೆ ನಿಮಗೆ ಎಕ್ಸಾಂಪಲ್ ತಿಳಿದಿದೆ ಅಂತ ಅನ್ಕೊಳ್ತೀನಿ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಸತ್ತು ಹೋಗಿದ್ರು ಸಹಿತ, ತೀರು ಹೋಗಿದ್ರು ಸಹಿತ, ಆವಾಗ ನೀವ್ ಏನ್ ಮಾಡ್ತೀರಿ, ಅವ್ರ ಹೆಸರಲ್ಲಿ ಅಕ್ಕಿಯನ್ನ ಇನ್ನೂ ಕೂಡ ಪಡಿತಾ ಇದ್ರಿ, ಇನ್ನೂ ಕೂಡ ಅಕ್ಕಿ ಹಣವನ್ನ ಪಡಿತಾ ಇದ್ರಿ. ಅಂದ್ರೆ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಅವ್ರ ಹೆಸರಲ್ಲಿ ಪಡಿತಾನೆ ಇರ್ತೀರಿ. ಮರಣ ಪ್ರಮಾಣ ಪತ್ರ ಕೊಟ್ಟು ಅವುಗಳನ್ನ ಸ್ಟಾಪ್ ಮಾಡೋದಿಲ್ಲ. ಸೊ ಹೀಗಾಗಿ ಸರ್ಕಾರಕ್ಕೆ ಅದನ್ನ ಕೊಡೋ ತನಕ ಗೊತ್ತಾಗುದಿರಲ್ಲ. ಮರಣ ಪ್ರಮಾಣ ಪತ್ರ ಕೊಟ್ಟ ತಕ್ಷಣ ಅವ್ರಿಗೆ ಈ ರೀತಿ ಗೊತ್ತಾಗತ್ತೆ, ಅವುಗಳನ್ನ ತೆಗೆದಾಕುವಂತಹ ಸೂಚನೆ ಕೂಡ ಕೊಡತ್ತೆ. ನೀವ್ ಏನ್ ಮಾಡ್ತೀರಾ, ರೇಷನ್ ಕಾರ್ಡ್ ಗಳಲ್ಲಿರುವಂತಹ ಹೆಸರನ್ನ ತೆಗೆದಾಕೋದಿಲ್ಲ, ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಡಿತಾ ಇರ್ತೀರಿ. ಸೊ ಹೀಗಾಗಿ ನಿಮಗೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗೆ ಯಾರ್ಯಾರು ಮಾಡ್ತಾ ಇದ್ರಿ, ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಆಹಾರ ಇಲಾಖೆ ಕೊಡ್ತಕ್ಕಂಥದ್ದು. KH ಮುನಿಯಪ್ಪನವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಗಳು ಕೂಡ ರದ್ದಾಗತ್ತೆ. ಮತ್ತೊಮ್ಮೆ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋದ್ರೆ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಸೊ ಯಾರು ಇನ್ನೂ ಮಾಡಿಸಿಲ್ಲ, ಸೊ ಆದಷ್ಟು ತೆಗೆದಾಕಿಲ್ಲ, ಬೇಗನೆ ತೆಗೆದಾಕ್ಬಿಡಿ. ಸೊ ನಿಮ್ಮ ಎಚ್ಚರಿಕೆಗೋಸ್ಕರ ಹೇಳ್ತಾ ಇದೀವಿ, ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಸೊ ನಾನು ನಿಮ್ಗೆ ತಿಳಿಸಿದೀನಿ ಎಕ್ಸಾಂಪಲ್ ಸಮೇತ. ಅದೇ ರೀತಿ ಪಿಂಚಣಿ ಸೌಲಭ್ಯನಲ್ಲಿ ಕೂಡ ಆಗ್ತಕ್ಕಂಥದ್ದು. ಮನೆಯಲ್ಲಿ ಹಿರಿಯರು ಸತ್ತು ಹೋಗಿದ್ರು ಸಹಿತ, ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿ ಪಡಿತಾ ಇದಾರೆ. ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ, ಬ್ಯಾಂಕ್ ಗಳಲ್ಲಾಗಿರ್ಲಿ, ಅಥವಾ ಡೈರೆಕ್ಟ್ ಆಗಿ ಅಕೌಂಟ್ಸ್ ಗಳಿಗೆ ಬಂದಿರ್ತವೆ. ಆಧಾರ್ ಕಾರ್ಡ್ ಮುಖಾಂತರ ತೆಗೆದುಕೊಳ್ಳೋದಾಗಿರ್ಲಿ, ಈ ರೀತಿ ತಮ್ಮ ಒಂದು OTP ಮುಖಾಂತರ ತೆಗೆದುಕೊಂಡ್ರೆ ಅವರ ತಮ್ಮ ಬೇಕಾಗುದಿಲ್ಲ. ಡೈರೆಕ್ಟ್ ಆಗಿ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ, ಅವರ ಅಕೌಂಟ್ ಡೈರೆಕ್ಟ್ ಆಗಿ ಹಣ ತಕೊಳ್ಬಹುದಲ್ವಾ. ಸೊ ಒಬ್ಬೊಬ್ರು ಅನ್ಬೋದು, ಅವ್ರ ತಂಬ್ ಇಲ್ದೆ ಹೇಗ್ ತೆಗಿಬಹುದಪ್ಪ ಅಂತ ನೀವು ಕೇಳ್ಬೋದು. ಅವರ ಒಂದು ತಂಬ್ ಇಲ್ದೆ OTP ಮುಖಾಂತರ ಹಣವನ್ನ ತೆಗಿಬಹುದು ಕಣ್ರಿ. ಸೊ ಹೀಗಾಗಿ ಅದಕ್ಕೋಸ್ಕರ ಪಿಂಚಣಿಯನ್ನ ಪಡಿತಕ್ಕಂಥವರು ಏನಾದ್ರೂ ನಿಮ್ಗೆ ಸ್ಟಾಪ್ ಆಗಿದ್ರೆ ಯಾಕೆ ಸ್ಟಾಪ್ ಆಗಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಇದೇ ಕಾರಣಕ್ಕಾಗಿ ಸ್ಟಾಪ್ ಆಗಿದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಸಬ್ಮಿಟ್ ಮಾಡ್ಕೊಂಡು ಅದನ್ನ ಮತ್ತೆ ಓಪನ್ ಮಾಡ್ಕೊಂಡು ಹಣ ಜಮಾ ಆಗುವ ಹಾಗೆ ಮಾಡ್ಕೊಳ್ಬಹುದು. ಇಷ್ಟು ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ. ಸೊ ನಾನು ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೇನೆ ಅಂತ ಅನ್ಕೊಂಡಿದೀನಿ. ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರು ಸಹಿತ, ಕೇಳೋದಿದ್ರು ಸಹಿತ, ಇದಷ್ಟೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಕೂಡ ನೀವು ಕೇಳೋರಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ನನ್ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ಇರಬಹುದು. ಸೊ ಪ್ರತಿಯೊಬ್ರು ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಸಹಿತ ಮೆಸೇಜ್ ಮಾಡಬಹುದು, ನಾನು ನಿಮ್ಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಅದೇ ರೀತಿ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರ್ಬೇಕು ಮುಖ್ಯವಾಗಿ, ಆಗ ಮಾತ್ರ ರಿಪ್ಲೈ ಬರುತ್ತೆ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.